ನೋಡ್ಕೊಳ್ಳಿ ಕ್ವಶನ್ನು. ಇವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ 0 to a 0 to root of a square minus y square y into root of x square plus y square dx dy by changing into polar coordinates. ಇದನ್ನ ಯಾವ ಥರ ಮಾಡಿ ಅಂದರೆ, ಫಸ್ಟ್ ಇದು i is equal to ಅಂತ ಬರ್ಕೊಳ್ಳಿ. I is equal to integral of 0 to a integral of 0 to root of a square minus y square y into root of x square plus y square dx dy. ಇಲ್ಲಿ ಸ್ವಲ್ಪ ನೀವು ಅನಲೈಸ್ ಮಾಡಬೇಕಾಗತ್ತೆ. ನೋಡಿ, ಫಸ್ಟು ಇಲ್ಲಿ y ಇರೋದ್ರಿಂದ x is equal to ಬರ್ಕೊಳ್ಳಿ. ಆಮೇಲೆ ಉಳಿದಿದ್ದು ಯಾವುದು? y is equal to. ಫಸ್ಟು ಇಲ್ಲಿ ಏನಿದೆ, y is equal to 0 ಇದೆ. y is equal to 0. y is equal to 0 ಅಂದರೆ ಎಕ್ಸ್ ಆಕ್ಸಿಸ್ ಅಂತ. ಏನಿದು ಇದರ ಅರ್ಥ? ಎಕ್ಸ್ ಆಕ್ಸಿಸ್. ಮತ್ತು y is equal to a. y is equal to ಕಾನ್ಸ್ಟೆಂಟ್ ಬಂದರೆ ಜ್ಞಾಪಕ ಇಟ್ಕೊಳ್ಳಿ, ಅದೇನಿರುತ್ತೆ? ಹಾರಿಜಾಂಟಲ್ ಲೈನ್ ಇರುತ್ತೆ. ಇದೊಂದು ಹಾರಿಜಾಂಟಲ್ ಲೈನ್ ಪಾಸಿಂಗ್ ಥ್ರೂ 0, a 0, a. ಇಲ್ಲಿ 2 ಇದ್ದರೆ 0, 2 ಆ ಥರ. ಗೊತ್ತಾಗ್ತಿದೆಯಲ್ವಾ? ಇದು ಪಾಸಿಂಗ್ ಥ್ರೂ 0, 0 ಅಂದ್ಕೊಳ್ಳಿ. ಪಾಸಿಂಗ್ ಥ್ರೂ ಏನು? 0, 0 ಅಥವಾ ಎಕ್ಸ್ ಆಕ್ಸಿಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಇದು ವರ್ಟಿಕಲ್ ಲೈನು ಇದು ವೈ ಆಕ್ಸಿಸ್ ಅಂತ ಹೇಳ್ಬೋದು. ಇದಕ್ಕೇನಂತ ಹೇಳ್ಬೋದು? ವೈ ಆಕ್ಸಿಸ್. ಅಥವಾ ವರ್ಟಿಕಲ್ ಲೈನ್ ಪಾಸಸ್ ಥ್ರೂ 0, 0 ಅಂತ ಹೇಳ್ಬೋದು. ಈಗ ಉಳಿದಿದ್ದು ಯಾವುದು? ಎಕ್ಸ್ ಇಸ್ ಈಕ್ವಲ್, ನೋಡಿ, y is equal to 0 ಮತ್ತು y is equal to a. ಎಕ್ಸ್ ಇಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಈಗೇನಾಗುತ್ತೆ? ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇದೇನಾಗುತ್ತೆ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ a ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಮೈನಸ್ ವೈ ಸ್ಕ್ವೇರ್ ಈ ಕಡೆ ಬಂದರೆ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಇದು ಬಂದೇನು? ಸರ್ಕಲ್ಲು ವಿತ್ ಸೆಂಟರ್ ಆರಿಜಿನ್ ಅಂದರೆ 0, 0 ಮತ್ತು ರೇಡಿಯಸ್ ಬಂದು ಎ. ರೇಡಿಯಸ್ ಏನು? ಎ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ ಈಕ್ವೇಷನ್ ಆಫ್ ಸರ್ಕಲ್ ಹ್ಯಾವಿಂಗ್ ಸೆಂಟರ್ ಅಟ್ 0, 0 ಆ್ಯಂಡ್ ಹ್ಯಾವಿಂಗ್ ರೇಡಿಯಸ್ ಎ ಅಂತ ಅದರ ಅರ್ಥ. ಗೊತ್ತಾಗ್ತಿದೆಯಲ್ವಾ? y0 ಅಂದ್ರೇನು? ಹಾರಿಜಾಂಟಲ್ ಲೈನ್ ಪಾಸಸ್ ಥ್ರೂ 0, 0 ಅಥವಾ ಎಕ್ಸ್ ಆಕ್ಸಿಸ್ಸು. y is equal to a ಅಂದರೆ ಹಾರಿಜಾಂಟಲ್ ಲೈನ್ ಪಾಸಸ್ ಥ್ರೂ 0, a. x is equal to 0 ಅಂದರೆ ವರ್ಟಿಕಲ್ ಲೈನ್ ಪಾಸಸ್ ಥ್ರೂ 0, 0 ಅಥವಾ ವೈ ಆಕ್ಸಿಸ್ ಅಂತಲೂ ಹೇಳ್ಬೋದು. ಇದು ಸರ್ಕಲ್ಲು ಸೆಂಟರು 0, 0 ಇರುತ್ತೆ, ರೇಡಿಯಸ್ ಎ ಇರುತ್ತೆ. ನೋಡಿ, ಇದನ್ನ ರಫಾಗಿ ಡ್ರಾಯಿಂಗ್ ಹಾಕ್ತೀನಿ. ಇದಕ್ಕೆ ನಾವೇನಂತೀವಿ? ರೀಜನ್ ಆಫ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ರೀಜನ್ ಆಫ್ ಇಂಟಿಗ್ರೇಷನ್ ಫೈಂಡ್ ಮಾಡೋಕ್ಕೆ ಈ ಥರ ಮಾಡಬೇಕು. ಈಗ ನೋಡಿ, ಈ ಥರ ಒಂದು ಸರ್ಕಲ್ ಹಾಕೋಣ ರಫಾಗಿ. ಅರ್ಥ ಆಗ್ತಿದೆಯಲ್ವಾ? ಸೆಂಟರ್ ಬರ್ಕೋಬಿಡಿ. ಅರ್ಥ ಆಯ್ತಲ್ವಾ? ಈಗೇನು ಮಾಡಿ, ಇಲ್ಲಿ ಫಸ್ಟು ಇದು ಎಕ್ಸ್ ಆಕ್ಸಿಸ್ ಹಾಕಿ. ಇದು ಏನು? ಎಕ್ಸ್ ಆಕ್ಸಿಸು. y ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಇದಕ್ಕೇನಂತ ಹೇಳ್ಬೋದು? y ಈಸ್ ಈಕ್ವಲ್ ಟು 0. ಈಗ ನೆಕ್ಸ್ಟ್ ಯಾವುದು? y ಈಸ್ ಈಕ್ವಲ್ ಟು ಅಂದರೆ ಹಾರಿಜಾಂಟಲ್ ಲೈನ್ ಪಾಸಸ್ ಥ್ರೂ 0, a ಅಂದರೆ 0, a ಇಲ್ಲಿ ಬರುತ್ತೆ. ಯಾಕಂದರೆ ರೇಡಿಯಸ್ ಎ ಇರೋದ್ರಿಂದ ಇಲ್ಲಿ ಬರುತ್ತೆ. ಇದೊಂದು ಹಾರಿಜಾಂಟಲ್ ಲೈನ್. ಈ ಹಾರಿಜಾಂಟಲ್ ಲೈನ್ ಏನು? y ಈಸ್ ಈಕ್ವಲ್ ಟು a. ಆಮೇಲೆ ವರ್ಟಿಕಲ್ ಲೈನು ಪಾಸಸ್ ಥ್ರೂ ಇದು ವೈ ಆಕ್ಸಿಸ್ಸು. ಇದಕ್ಕೇನಂತ ಹೇಳ್ಬೋದು? ಎಕ್ಸ್ ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ? ಈಗ ನೋಡಿ, 2 ಲೈನು ಮತ್ತು 1 ಲೈನು ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ಪಾಸಿಟಿವ್ ಇಲ್ಲಿ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದು 2 ಲೈನ್ ಮಧ್ಯ ಇಲ್ಲಿ ಹಾಕ್ತೀನಿ ನೋಡಿ. ಇದೊಂದು ಲೈನ್, ಇದೊಂದು ಲೈನ್, ಇದು ವರ್ಟಿಕಲ್ ಲೈನು, ಇದು. ಈಗ ಈ ಥರ ಇದೆ ಅಲ್ವಾ? ಈಗ ಬೌಂಡ್ ಆಗೋದು ಇಲ್ಲಿ ನೋಡಿ, ಇಲ್ಲೂ ಬೇಕಿದ್ರೆ ಹಾಕ್ಕೊಳ್ಳೋಣ. ಈ ಥರ ಇದೆ. ಗೊತ್ತಾಗ್ತಿದೆಯಲ್ವಾ? ಇದು 1 ಲೈನ್ ಅಂದ್ಕೊಳ್ಳಿ. ಇದೇನು 1 ಲೈನು? ಎಕ್ಸ್ ಈಸ್ ಈಕ್ವಲ್ ಟು 0, ಇದು y ಈಸ್ ಈಕ್ವಲ್ ಟು 0, ಇದು
ವೈ ಈಸ್ ಈಕ್ವಲ್ ಟು ಎ. ಅರ್ಥ ಆಗ್ತಿದೆಯಲ್ವ? ಇದು ಸರ್ಕಲ್. ಈಗ 4ರಲ್ಲೂ ಬೌಂಡ್ ಆಗಿರೋದು. ಈಗ ನೋಡಿ, ಇದು ತೊಗೊಂಡ್ರೆ ಎಕ್ಸ್ ಪಾಸಿಟಿವ್, ಎಷ್ಟು 3 ಲೈನ್ಗೂ ಕವರ್ ಆಗುತ್ತೆ. ಈ ಲೈನು, ಈ ಲೈನು, ಈ ಲೈನ್ಗೂ ಕವರ್ ಆಗುತ್ತೆ. ಇದು ತೊಗೊಂಡ್ರೆ ಎಕ್ಸ್ ಪಾಸಿಟಿವ್ ಇರುತ್ತೆ, ಆದರೆ ಇದು ಮತ್ತು ಇದಕ್ಕೆ ಕವರ್ ಆಗುತ್ತೆ, ಈ ಲೈನ್ ಕವರ್ ಆಗೋಲ್ಲ. ಅರ್ಥ ಆಗ್ತಿದೆಯಲ್ವಾ? ಇದು ತೊಗೊಂಡ್ರೆ ಎಕ್ಸ್ ನೆಗೆಟಿವ್ ಆಗಿಬಿಡುತ್ತೆ, ಇದು ತೊಗೊಂಡ್ರೆ ಎಕ್ಸ್ ನೆಗೆಟಿವ್ ಆಗುತ್ತೆ. ನಮಗೆ ಎಕ್ಸು ಪಾಸಿಟಿವ್ ಇರಬೇಕು. ಪಾಸಿಟಿವ್ ಅಂತ ಹೆಂಗೆ ಗೊತ್ತಾಗುತ್ತೆ? ಎಕ್ಸ್ ನೋಡಿ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಇದು ಎಕ್ಸು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಅಂದರೆ ನಿಮಗೆ ಏನು, ಫಸ್ಟ್ ಕ್ವಾಡ್ರೆಂಟ್ ಬಂದು ಸರ್ಕಲ್ದು ಫಸ್ಟ್ ಕ್ವಾಡ್ರೆಂಟ್ ಬಂದು ಇಲ್ಲಿ ನಮಗೆ ರೀಜನ್ ಆಫ್ ಇಂಟಿಗ್ರೇಷನ್. ಇದನ್ನ ಮಾರ್ಕ್ ಮಾಡ್ಕೋಬಿಡಿ. ಏನು ಮಾಡಿ, ಇದನ್ನ ಮಾರ್ಕ್ ಮಾಡ್ಕೋಬಿಡಿ. ಇದು ನಮ್ಮದು ರೀಜನ್ ಆಫ್ ಇಂಟಿಗ್ರೇಷನ್. ಇಲ್ಲೇನು ಬರೀಬೇಕು? ಕೆಳಗಡೆ ಇಲ್ಲಿ ಬರೀರಿ. ಇದೇನು? ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಇಲ್ಲಿ ಏನು ಬರೀಬೇಕಂದ್ರೆ ನೀವು ಇಲ್ಲಿ ದ ರೀಜನ್ ಆಫ್ ಇಂಟಿಗ್ರೇಷನ್ as shown in above figure ಅಂತ ಬರ್ಕೋಬೇಕು. as shown in above figure ಅಂತ ಬರ್ಕೋಬೇಕು. ನೋಡಿ, ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಇದು ರಫ್ ವರ್ಕು ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ. ಇದು ಮುಗೀತು. ಕರೆಕ್ಟ್ ಅಲ್ವಾ? ಈಗ ತುಂಬ ಈಸಿ ಇರುತ್ತೆ. ಇದಾದಮೇಲೆ ಇಲ್ಲೇನು ಮಾಡಬೇಕು? ಇಲ್ಲಿ ಚೇಂಜಿಂಗ್ ಇಂಟು ಪೋಲಾರ್ ಕೋಆರ್ಡಿನೇಟ್ಸ್ ಅಂತ ಹೇಳಿದ್ದಾರೆ. ಹೆಂಗೆ ಮಾಡೋದು ನೋಡಿ. ಫಸ್ಟ್ ಏನು ಮಾಡಿ, ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನಾಗುತ್ತೆ? ಆರ್ ಸ್ಕ್ವೇರ್ ಆಗುತ್ತೆ. ಆಲ್ಸೋ ಡಿ ಎಕ್ಸ್ ಡಿ ವೈ ಬಂದು ಆರ್ ಡಿ ಆರ್ ಡಿ ಡಿಟಾ ಆಗುತ್ತೆ. ಇದು ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ನೋಡಿ, ಆ್ಯಸ್ ಎಕ್ಸ್ ವೇರೀಸ್ ಫ್ರಮ್ ಎಕ್ಸ್ ವೇರೀಸ್ ಫ್ರಮ್, ಇಲ್ಲಿ ನೋಡಿ ಎಕ್ಸ್ ಯಾವ ಥರ ವೇರಿ ಆಗ್ತದೆ? 0 ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, 0 ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಆ್ಯಂಡ್ ವೈ ವೇರೀಸ್ ಫ್ರಮ್ 0 ಟು ಎ. ಅರ್ಥ ಆಗ್ತಿದೆಯಲ್ವಾ? ಆರ್ ವೇರೀಸ್ ಫ್ರಮ್ ಇಲ್ಲಿ ನೋಡಿ, ಈ ರೀಜನ್ ಆಫ್ ಇಂಟಿಗ್ರೇಷನಲ್ಲಿ ನೀವು ಎಲ್ಲಾದರೂ ಪಾಯಿಂಟ್ ತೊಗೊಳ್ಳಿ. ಎಕ್ಸಾಂಪಲ್ಲು ಅದರದ್ದು ಆರ್ ವ್ಯಾಲ್ಯೂ ಇಲ್ಲಾಂದರೆ 0 ಇರುತ್ತೆ, ಮ್ಯಾಕ್ಸಿಮಮ್ ಎ ಗಂಟ ಹೋಗುತ್ತೆ. ನೀವೇನಂತ ಬರೀಬೇಕು? ಆರ್ ವೇರೀಸ್ ಫ್ರಮ್. ಇದು ನೋಡಿ, ರೀಜನ್ ಆಫ್ ಇಂಟಿಗ್ರೇಷನ್ ಏನಕ್ಕೆ ನೋಡಬೇಕು ಅಂದರೆ ಲಿಮಿಟ್ನ ಚೇಂಜ್ ಮಾಡೋಕ್ಕೆ, ಆರ್ದು ಲಿಮಿಟು ಮತ್ತು ಡೀಟಾದ ಲಿಮಿಟ್ನ ಫೈಂಡ್ ಮಾಡೋಕ್ಕೆ. ಗೊತ್ತಾಗ್ತಿದೆಯಲ್ವಾ? ಆರ್ ವೇರೀಸ್ ಫ್ರಮ್ 0 ಟು ಎ ಆ್ಯಂಡ್ ಡೀಟಾ ವೇರೀಸ್ ಫ್ರಮ್, ನೋಡಿ ಡೀಟಾನು ಅಷ್ಟೇ ನಿಮಗೆ ಫಸ್ಟ್ ಕ್ವಾಡ್ರಂಟಲ್ಲಿ ಇರೋದರಿಂದ 0 ಟು 5/2 ಅಂತ ಬರ್ಕೋಬೇಕು. ಆ್ಯಸ್ ಎಕ್ಸ್ ವೇರೀಸ್ ಫ್ರಮ್ 0 ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ವೈ ವೇರೀಸ್ ಫ್ರಮ್ 0 ಟು ಎ, ಆರ್ ವೇರೀಸ್ ಫ್ರಮ್ 0 ಟು ಎ ಅಂತ ಬರೀರಿ. ಡೀಟಾ ನೋಡಿ, ಈ ರೀಜನ್ ಆಫ್ ಇಂಟಿಗ್ರೇಷನ್ ಫೈಂಡ್ ಮಾಡ್ಕೋಬೇಕು ಮೊದಲು. y0 y x0 x ರೂಟ್ ಆಫ್. ಈಗೇನು ಮಾಡಬೇಕು? ಈ ರೀಜನ್ ಆಫ್ ಇಂಟಿಗ್ರೇಷನಿಂದ ಆರ್ ಮತ್ತು ಡೀಟಾ ಯಾವ ಥರ ವೇರಿ ಆಗುತ್ತೆ ನೋಡಬೇಕು. ನೋಡಿ, ಆರ್ ನೀವು ಇಟ್ಟರೆ ಮಿನಿಮಮ್ 0 ಇರುತ್ತೆ ರೇಡಿಯಸ್ಸು, ಮ್ಯಾಕ್ಸಿಮಮ್ ಏನಿರುತ್ತೆ? ಎ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದೇ ಇಲ್ಲ. ಗೊತ್ತಾಗ್ತಿದೆಯಲ್ವಾ?
ಅಂದರೆ ಈ ರೀಜನಲ್ಲಿ. ಮತ್ತು ಡೀಟಾ ಮಿನಿಮಮ್ 0 ಡಿಗ್ರಿ ಇರುತ್ತೆ, ಮ್ಯಾಕ್ಸಿಮಮ್ 5/2 0 ರೇಡಿಯನು ಮ್ಯಾಕ್ಸಿಮಮ್ 5/2 ರೇಡಿಯನ್ ಇರುತ್ತೆ. ಗೊತ್ತಾಗ್ತಿದೆಯಲ್ವ? ಈಗೇನು ಮಾಡಬೇಕು, ಇದಾದ ತಕ್ಷಣವೇ ಈಗ ಇಲ್ಲಿ ಐನ ಮತ್ತೆ ಬರೀಬೇಕು. ಈಗ ನಾವು ಐ ಈಸ್ ಈಕ್ವಲ್ ಟು ಫಸ್ಟು ಡೀಟಾ ಬರ್ಕೊಳ್ಳಿ. ಡೀಟಾ ಏನು 0 to π/2. ಆಮೇಲೆ ಆರ್ ಬರ್ಕೊಳ್ಳಿ 0 to a. ಆಮೇಲೆ ವೈ ಬರ್ಕೊಳ್ಳಿ. ವೈ ಏನು ಆರ್ ಸೈನ್ ಡೀಟಾ. ಎಲ್ಲ ಡೀಟಾ ಮತ್ತು ಆರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆಮೇಲೆ ರೂಟ್ ಆಫ್ x² + y². ರೂಟ್ ಆಫ್ x² + y² ಅಂದ್ರೇನು r². ಆಮೇಲೆ dx dy ಅಂದರೆ dx dy ಅಂದ್ರೇನು ಆರ್ dr dθ. ಈ ಥರ ಚೇಂಜ್ ಮಾಡಿ ಬರ್ಕೋಬೇಕು. ಈಗ ನೀಟಾಗಿ ಇಂಟಿಗ್ರೇಷನ್ ಮಾಡಿಬಿಟ್ರೆ ಮುಗೀತು. ಈಗ I ಈಸ್ ಈಕ್ವಲ್ ಟು ಡೀಟಾ ವೇರೀಸ್ ಫ್ರಮ್ 0 to π/2, ಆರ್ ವೇರೀಸ್ ಫ್ರಮ್ 0 to a. ಇಲ್ಲಿ ನೋಡಿ, ರೂಟ್ ಆಫ್ r² ಅಂದರೆ ಆರು, ಆರ್ ಇಂಟು ಆರ್ r², r² ಇಂಟು ಆರ್ r³ ಸೈನ್ ಡೀಟಾ dr dθ. ಈಗ ಫಸ್ಟ್ ಏನು ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ಆರ್ ಇಂಟಿಗ್ರೇಟ್ ಮಾಡಬೇಕು. I ಈಸ್ ಈಕ್ವಲ್ ಟು ಡೀಟಾ 0 to π/2 ಸೈನ್ ಡೀಟಾನ ಹಂಗೆ ಇಟ್ಕೊಳ್ಳಿ. r³ ಇಂಟಿಗ್ರೇಷನ್ ಏನು r⁴/4. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇಲ್ಲಿ ನೀವೇನು ಮಾಡಬೇಕು, ಇದನ್ನ ಫಸ್ಟ್ ಬರ್ಕೋಬೇಕು. ಇಲ್ಲಿ ಓಪನ್ ಮಾಡಬೇಕು ಬ್ರ್ಯಾಕೆಟು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಆರ್ ಮೊದಲು ಮಾಡಬೇಕು. ಸೈನ್ ಡೀಟಾ ಹಂಗೆ ಇಟ್ಕೊಳ್ಳಿ. r³ ಇಂಟಿಗ್ರೇಷನ್ ಏನು r⁴/4. ಇಲ್ಲಿ ಕ್ಲೋಸ್ ಮಾಡಬೇಕು ಬ್ರ್ಯಾಕೆಟು. ಆಮೇಲೆ ಡಿ ಡೀಟಾನ ಬರ್ಕೋಬೇಕು. ಇಲ್ಲಿ ಲಿಮಿಟ್ ಬರ್ಕೋಬೇಕು 0 to a. ಈಗ ನೋಡಿ, ಇಲ್ಲಿ ರಫ್ ವರ್ಕ್ ಮಾಡೋಣ. ನೋಡಿ, r⁴ಗೆ ನೀವು 0 to a ಹಾಕಿದ್ರೆ ಲಿಮಿಟು. ಯಾಕಂದರೆ ಆರ್ಗೆ ಯಾಕೆ ಹಾಕಬೇಕು ಹೇಳಿ, ವಿತ್ ರೆಸ್ಪೆಕ್ಟ್ ಟು ಆರ್ dr ಮಾಡಿರೋದು. ಅದಕ್ಕೆ ಆರ್ ಜಾಗದಲ್ಲಿ ಎ ಹಾಕಿದ್ರೆ a⁴ ಮೈನಸ್ ಆರ್ ಜಾಗದಲ್ಲಿ 0 ಹಾಕಿದ್ರೆ 0⁴. ಏನಾಗುತ್ತೆ, ಇದು a⁴ ಆಗುತ್ತೆ. ಅದಕ್ಕೆ ಇಲ್ಲೇನು ಮಾಡೋಣ, I ಈಸ್ ಈಕ್ವಲ್ ಟು, ನೋಡಿ ಇದೆಲ್ಲ ಎಕ್ಸಾಮಲ್ಲಿ ಬರೆಯೋದೇನು ಬೇಕಾಗಿಲ್ಲ. I ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಇಲ್ಲಿ ನೋಡಿ, ಇಂಟೆಗ್ರಲ್ ಆಫ್ ಡೀಟಾ ವೇರೀಸ್ ಫ್ರಮ್ 0 to π/2. ಅರ್ಥ ಆಯ್ತಲ್ವಾ? ಸೈನ್ ಡೀಟಾ ಹಂಗೆ ಇಟ್ಕೊಳ್ಳಿ. r⁴ ಜಾಗದಲ್ಲಿ ಏನು ಹಾಕಿ a⁴/4 ಹಾಕ್ಕೊಳ್ಳಿ. ಮತ್ತು ಡಿ ಡೀಟಾ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ಬೇಕಿದ್ರೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಇಲ್ಲಿ a⁴/4 ಕಾನ್ಸ್ಟೆಂಟು. ಸೈನ್ ಡೀಟಾಗೆ ಇಂಟಿಗ್ರೇಷನ್ ಏನು ಮೈನಸ್ ಕಾಸ್ ಡೀಟಾ. ಈಗ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕು. ಆವಾಗ a⁴/4ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಸೈನ್ ಡೀಟಾಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ ಡೀಟಾ. ಲಿಮಿಟ್ ಹಾಕ್ಕೊಳ್ಳಿ 0 to π/2. ಈಗ ಇಲ್ಲಿ ಮೈನಸ್ ಕಾಸ್ ಡೀಟಾ ಹಿಂದೆ ಮೈನಸ್ ಕಾಸ್ ಡೀಟಾಗೆ ಅಥವಾ ಬರೀ ಕಾಸ್ ಡೀಟಾಗೆ ಬೇಕಾದರೂ ಲಿಮಿಟ್ ಹಾಕಿ. ನಾನು ಮೈನಸ್ ಕಾಸ್ ಡೀಟಾಗೆ ಹಾಕ್ತೀನಿ 0 to π/2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಒಂದು ಕೆಲಸ ಮಾಡಿ, ಈಗ ನೋಡಿ, ಮೈನಸ್ ಕಾಸ್ ಡೀಟಾ ಅಂದ್ರೇನು π/2 ಮೈನಸ್ ಕಾಸ್ 0. ನೋಡಿ, ಇಲ್ಲಿ ಕನ್ಫ್ಯೂಷನ್ ಆದರೆ ನಾನು ಒಂದು ಐಡಿಯಾ ಹೇಳ್ತೀನಿ. ಆ ಥರ ಮಾಡಿ, ಮೈನಸ್ ಕಾಸ್ ಡೀಟಾ ಬೇಡ ಹಾಕೋದು ಲಿಮಿಟು, ಬರೀ ಕಾಸ್ ಡೀಟಾಗೆ ಲಿಮಿಟ್ ಹಾಕ್ಕೊಳ್ಳಿ. ನೋಡಿ, ಕಾಸ್ ಡೀಟಾಗೆ ಲಿಮಿಟ್ ಹಾಕಿದ್ರೆ 0 to π/2. ಇದು ಬೇಡ. ಇದು ನೋಡಿ, ಕಾಸ್ π/2 ಮೈನಸ್ ಕಾಸ್ 0 ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸ್ವಲ್ಪ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಕಾಸ್ π/2 ಅಂದರೆ 0, ಕಾಸ್ 0 ಅಂದರೆ 1. ಇದೊಂದು ನೋಟ್ ಅಂದ್ಕೊಂಡು ಇಟ್ಕೊಳ್ಳಿ. ಕಾಸ್ π/2 ಅಂದರೆ 0, ಕಾಸ್ 0 ಅಂದರೆ 1. ಈಗ ನೋಡಿ,
ಐ ಈಸ್ ಈಕ್ವಲ್ ಟು ಇಲ್ಲಿ ಕಾಸ್ ಡೀಟಾ ಜಾಗದಲ್ಲಿ ಏನಾಗಬೇಕು, 0 - 1 ಅಂದ್ರೇನು, -1. ನೀವೇನು ಮಾಡಿ, -a⁴/4 ಆಚೆ ತಗೊಳ್ಳಿ, ಕಾಸ್ ಡೀಟಾ ಜಾಗದಲ್ಲಿ ಏನು ಹಾಕಿ, -1 ಹಾಕಿ. ಅರ್ಥ ಆಗ್ತಿದೆಯಲ್ವಾ? ಐ ಈಸ್ ಈಕ್ವಲ್ ಟು ಏನಾಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ a⁴/4 ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟು ಇವ್ಯಾಲ್ಯುಯೇಟ್ ಇಂಟೆಗ್ರಲ್ ಆಫ್ 0 to a 0 to √(a² - x² dx dy y into √(x² + y² dx dy by changing into polar coordinates. ನೀಟಾಗಿ ನೋಡ್ಕೊಳ್ಳಿ. ಇದು ಕ್ವಶನ್ ಏನು ಕೇಳಿದ್ದಾರೆ, ಇಂಟೆಗ್ರಲ್ ಆಫ್ 0 to a 0 to √(a² - y² y into √(x² + y² dx dy. ಇಲ್ಲೇನು ಮಾಡಬೇಕಂದ್ರೆ ಇದನ್ನ i ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಇಲ್ಲಿ ನೋಡಿ, y0 ಅಂದರೆ ಹಾರಿಜಾಂಟಲ್ ಲೈನ್ ಪಾಸಸ್ ಥ್ರೂ 0, 0. a ಅಂದರೆ ಹಾರಿಜಾಂಟಲ್ ಲೈನ್ ಪಾಸಸ್ ಥ್ರೂ 0, a. x0 ಅಂದರೆ ವರ್ಟಿಕಲ್ ಲೈನ್ ಪಾಸಸ್ ಥ್ರೂ 0, 0. x = √(a² - y² ಅಂದರೆ ಸರ್ಕಲ್ ವಿತ್ ಸೆಂಟರ್ 0, 0 ರೇಡಿಯಸ್ a. ಈಗೇನು ಮಾಡಬೇಕು, ಈ 4 ಡ್ರಾಯಿಂಗ್ ಮಾಡ್ಕೋಬೇಕು. ಒಂದು ಹಾರಿಜಾಂಟಲ್ ಲೈನ್, ಒಂದು ಫಸ್ಟು ಸರ್ಕಲ್ ಡ್ರಾ ಮಾಡಿ. ಯಾಕೆ ಸರ್ಕಲ್ ಡ್ರಾ ಮಾಡಬೇಕು ಅಂದರೆ ನಿಮಗೆ ನೀಟಾಗಿ ಡ್ರಾಯಿಂಗ್ ಬರುತ್ತೆ. ನೀವು ಫಸ್ಟು ಲೈನ್ ಡ್ರಾ ಮಾಡಿಬಿಟ್ಟು ಆಮೇಲೆ ಸೆಂಟರ್ ಇಲ್ಲಿ ಬರೋ ಥರ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಫಸ್ಟ್ ಸರ್ಕಲ್ ಡ್ರಾ ಮಾಡಿ, ಆಮೇಲೆ 3 ಲೈನ್ ಡ್ರಾ ಮಾಡಿ. 1, 2, 3. ಒಂದು ಎಕ್ಸ್ ಆಕ್ಸಿಸ್ಸು, ದಟ್ ಈಸ್ y0. ಇನ್ನೊಂದು ಇದು ಪಾಸಸ್ ಥ್ರೂ 0, a ಅಂದರೆ y ಈಸ್ ಈಕ್ವಲ್ ಟು a ಅಂದರೆ ಇಲ್ಲಿ a ಇರುತ್ತೆ. ಸೆಂಟರ್ ಅಂದರೆ 0, a ಇದೇ ಆಗುತ್ತೆ. ಇದು a, 0, ಇದು -a, 0, ಇದು 0, -a. ಹಾರಿಜಾಂಟಲ್ ಲೈನ್ ಪಾಸಸ್ ಥ್ರೂ 0, a ಅಂದರೆ ಇದು. ಆಮೇಲೆ ಇನ್ನೊಂದು ಲೈನ್ ಯಾವುದು, ಎಕ್ಸ್ ಆಕ್ಸಿಸ್, ಇದನ್ನ ಹಾಕಿ, y ಆಕ್ಸಿಸ್. ಆಮೇಲೆ ದ ರೀಜನ್ ಆಫ್ ಇಂಟಿಗ್ರೇಷನ್ ಆ್ಯಸ್ ಶೋನ್ ಇನ್ ಎಬೋ ಫಿಗರ್ ಅಂತ ಬರ್ಬಿಡಿ. ಬರೆದಾದ್ಮೇಲೆ ಏನು ಮಾಡಿ, ಲೆಟ್ ಎಕ್ಸ್ ಅಂದರೆ ಏನು, r cos θ ತೊಗೊಳ್ಳಿ, y ಅಂದರೆ r sin θ ತೊಗೊಳ್ಳಿ, x² + y² ಅಂದರೆ r² ಅಂತ ಬರ್ಕೊಳ್ಳಿ, dx dy ಅಂದರೆ r dr dθ ಅಂತ ಬರ್ಕೋಬೇಕು. ಇದು ನಾವು ಏನು ಮಾಡ್ತಾಯಿದ್ದೀವಿ, ಕಾರ್ಟೇಷಿಯನ್ನಿಂದ ಪೋಲಾರ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಅದೇ ಥರ ಎಕ್ಸು 0 to √(a² - y² ಇದೆ, y ವೇರೀಸ್ ಫ್ರಮ್ 0 to a ಇದೆ. ನಾವು ಅದನ್ನ ಯಾವುದಕ್ಕೆ ಚೇಂಜ್ ಮಾಡಬೇಕು, ಪೋಲಾರ್ಗೆ ಚೇಂಜ್ ಮಾಡಬೇಕು. ಹೆಂಗೆ ಚೇಂಜ್ ಮಾಡೋದು, ಈ ರೀಜನ್ ನೋಡಿ, ಮಿನಿಮಮ್ r ರೇಡಿಯಸ್ಸು 0 ಇದೆ, ಮ್ಯಾಕ್ಸಿಮಮ್ a ಇದೆ. ಅದಕ್ಕಿಂತ ಜಾಸ್ತಿ ಬರೋದೇ ಇಲ್ಲ. ಅರ್ಥ ಆಗ್ತಿದೆ? ಕಡಿಮೆ ಬರುತ್ತೆ ಆದರೆ ಜಾಸ್ತಿ ಬರೋಲ್ಲ. ಅದಕ್ಕೆ ನಾವೇನಂತ ಹೇಳಬೇಕು, 0 to a ಲಿಮಿಟ್ಟು ಅಂದರೆ 0 ಇಂದ a ಗಂಟ ಇದೆ ಅಂತ. ಇನ್ನೊಂದು ಡೀಟಾ ಮಿನಿಮಮ್ 0 ರೇಡಿಯನ್ ಇದೆ, ಮ್ಯಾಕ್ಸಿಮಮ್ π/2. ಯಾಕಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ π/2ಗಿಂತ ಜಾಸ್ತಿ ಬರೋಲ್ಲ. ಅರ್ಥ ಆಗ್ತಿದೆಯಲ್ವ? ಅದನ್ನ ಬರ್ಕೊಳ್ಳಿ. ರೀಜನ್ ಆಫ್ ಇಂಟಿಗ್ರೇಷನಿಂದ ಅದೊಂದು ನಿಮಗೆ ಸಿಗುತ್ತೆ. ಆಮೇಲೆ ಏನು ಮಾಡಬೇಕು, ಅದನ್ನ ಬರ್ಕೋಬೇಕು. ಫಸ್ಟು ಡೀಟಾ 0 to π/2 ಬರ್ಕೋಬೇಕು. ಆಮೇಲೆ r0 to a ಬರ್ಕೋಬೇಕು. ಆಮೇಲೆ y ಅಂದರೆ r sin θ ಬರ್ಕೋಬೇಕು. √(x² + y² ಅಂದರೆ r² ಅಂತ ಬರೀಬೇಕು. dx dy ಬದಲು r dr dθ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, dx dy ಬದಲು r dr dθ, x² + y² ಬದಲು r², y ಬದಲು r sin θ. ಇಲ್ಲಿ ಡೀಟಾ 0 to π/2, r0 to a. ಇದು ಬರ್ದಾದ್ಮೇಲೆ ಈಗ ನೋಡಿ, √(r² ಅಂದ್ರೇನು, r ಇಂಟು r, r² ಇಂಟು r3. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು r ಇಂಟಿಗ್ರೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು r ಇಂಟಿಗ್ರೇಟ್ ಮಾಡಿದಾಗ sin θ ಕಾನ್ಸ್ಟೆಂಟು. ಇದು ಫಸ್ಟ್ ಬರ್ಕೊಂಡು ಬ್ರ್ಯಾಕೆಟ್ ಇಲ್ಲಿ ಓಪನ್ ಮಾಡಿ, sin θ ಆಚೆ ತೊಗೊಳ್ಳಿ. r³ ಇಂಟಿಗ್ರೇಷನ್ ಏನು, r⁴/4. ಆಮೇಲೆ ನೀವು ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ ಹಾಕಿದಾಗ r⁴ಗೆ a⁴ ಬರುತ್ತೆ. ಇದರಲ್ಲಿ a⁴ ಬರ್ದ್ಬಿಡಿ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಿ, a⁴/4 ಆಚೆ ತೊಗೊಳ್ಳಿ, sin θಗೆ ಇಂಟಿಗ್ರೇಟ್ ಮಾಡಿಬಿಡಿ. ಈಗ ವಿತ್ ರೆಸ್ಪೆಕ್ಟ್ ಟು ಡೀಟಾ sin θಗೆ ಇಂಟಿಗ್ರೇಷನ್ ಏನು, -cos θ ಜ್ಞಾಪಕ ಇಟ್ಕೊಳ್ಳಿ. ಇದೆರಡು ಫಾರ್ಮುಲಾ ಗೊತ್ತಿರಬೇಕು ಇಂಟಿಗ್ರೇಷನ್ದು. ಒಂದು ಇಂಟಿಗ್ರೇಷನ್ ಆಫ್ r³ dr ಅಂದರೆ r⁴/4. ಇನ್ನೊಂದು ಇಂಟಿಗ್ರೇಷನ್ ಆಫ್ sin θ dθ ಅಂದರೆ -cos θ. ಇದೆರಡು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ ಇಂಟಿಗ್ರೇಷನ್. ಈಗ -a⁴/4 ಆಚೆ ತೊಗೊಳ್ಳಿ, cos θಗೆ ಲಿಮಿಟ್ ಅಪ್ಲೈ ಮಾಡಿ. cos π/2 -cos 0. cos π/2 ಅಂದರೆ 0, cos 0 ಅಂದರೆ 1, 0 - 1 -1 ಆಗುತ್ತೆ. ಇದೆಲ್ಲ ರಫ್ ವರ್ಕು.
ಆನ್ಸರ್ ಏನು ಬರುತ್ತೆ, I = a⁴/4 ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.